ಗೈಸ್ ಜೋರಾಗಿ ಮಳೆ ಬರ್ತಾ ಇದೆ, ಆದ್ರೂ ಇಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ನಿಮ್ಗೆ ನನ್ನ ವಾಯ್ಸ್ ಕೇಳಿಸ್ತಿದೆಯಲ್ವಾ ಗೊತ್ತಿಲ್ಲ, ಬಟ್ ಬನ್ನಿ ತೋರಿಸ್ತೀನಿ. ಆಲ್ರೆಡಿ ನೆಂದೋಗಿದ್ದೀನಿ, ಮತ್ತಿನ್ನೇನು ನೆಂದೋಗೋದಿಲ್ಲ. ಧರ್ಮೇಂದ್ರ ಪ್ರಧಾನ್ ರಿಸೈನ್! ಧರ್ಮೇಂದ್ರ ಪ್ರಧಾನ್ ರಿಸೈನ್! ಎಲ್ರಿಗೂ ನಮಸ್ಕಾರ. ಇವಾಗ ನಾನಿದ್ದೀನಿ ಫ್ರೀಡಂ ಪಾರ್ಕ್ ಅಲ್ಲಿ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತು ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ನಡೆಸ್ತಾ ಇದೆ. ಈ ಒಂದು ಪ್ರೊಟೆಸ್ಟ್ ನಡೆಯೋದಕ್ಕೆ ಮೇನ್ ಕಾರಣ ಯಾರು ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅಂತ, ಎಜುಕೇಶನಲ್ ಮಿನಿಸ್ಟರ್ ಆಫ್ ಇಂಡಿಯಾ. ಅವರು ರೆಸಿಗ್ನೇಷನ್ ಕೊಡಬೇಕು ಅಂತಾನೆ ಈ ಪ್ರೊಟೆಸ್ಟ್ ಅರೇಂಜ್ ಮಾಡಿರ್ತಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಫೌಂಡರ್ ಅಭಿಜಿತ್ ದೀಪ್ಗೆ ಅವರೊಂದು ವಿಡಿಯೋ ಹಾಕಿರ್ತಾರೆ ಅಫಿಷಿಯಲ್ ಪೇಜ್ ಅಲ್ಲಿ. ಜೂನ್ 14ನೇ ತಾರೀಕು 4 ಗಂಟೆಗೆ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರೊಟೆಸ್ಟ್ ಅರೇಂಜ್ ಮಾಡಿದೀವಿ. ಧರ್ಮೇಂದ್ರ ಪ್ರಧಾನ್ ಅವರು ರೆಸಿಗ್ನೇಷನ್ ಕೊಡಬೇಕು ಅಂತೇಳಿ ಒಂದು ಪ್ರೊಟೆಸ್ಟ್ ಅರೇಂಜ್ ಮಾಡಿದೀವಿ. ಸೊ ಎಲ್ಲರೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಹಾಕಿರ್ತಾರೆ. ಆದ್ರಿಂದ ಒಂದಷ್ಟು ಜನ ಇಲ್ಲಿ ಗ್ಯಾದರ್ ಆಗಿದ್ದಾರೆ. ವೇಶ್ಯ ಮೇಲಿರ್ತಕ್ಕಂತ ಎಲ್ಲ ಗಣ್ಯರೇ ಮತ್ತೆ ನನ್ನ ಪ್ರೀತಿಯ ವಿದ್ಯಾರ್ಥಿ ಬಂಧುಗಳೇ, ಇಂತಹ ಮಳೆಯಲ್ಲೂ ಕೂಡ ನಿಮ್ಮ ಉತ್ಸಾಹವನ್ನ ನೋಡಿ ಮುಂದುಗಳೇ, ಈಗ ನಾವು ಕಾಯ್ತಾ ಇರ್ತಕ್ಕಂಥದ್ದು ಕ್ರಾಂತಿಯ ಕಿಡಿಯನ್ನ ಹೊಚ್ಚಿರ್ತಕ್ಕಂತ ಅಭಿಜಿತ್ ದೀಪ್ಗೆ ಅವಕ್ಕಾಗಿ ಕಾಯ್ತಾ ಇದ್ದೇವೆ. ಇನ್ನೇನು ಬರಲಿದ್ದಾರೆ. ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿ 1.5 hour ಆದ್ರೂ ಫೌಂಡರ್ ಅಭಿಜಿತ್ ದೀಪ್ಗೆ ಇನ್ನೂ ಬಂದಿರ್ಲಿಲ್ಲ. ಸೊ ಎಲ್ಲಾ ಸ್ಟೂಡೆಂಟ್ಸ್ ಮತ್ತೆ ಯೂತ್ಸ್ ಅವ್ರಿಗೋಸ್ಕರ ಕಾಯ್ತಾ ಇದ್ರು. ಒಂದ್ ಕಡೆ ಲೀಡರ್ಸ್ ಸ್ಟೇಜ್ ಮೇಲೆ ಮೈಕ್ ಇಟ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಸ್ಟೂಡೆಂಟ್ಸ್ ಮೌನವಾಗಿ ಸ್ಲೋಗನ್ಸ್ ಇಟ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ರಿಸೈನ್ ಮಾಡಿ. ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿ.